ಎಲ್ಲರಿಗೂ ನಮಸ್ಕಾರ. ಕರುನಾಡು ಜಾಬ್ ಅಲರ್ಟ್ ಚಾನಲ್‌ಗೆ ತಮಗೆಲ್ಲರಿಗೂ ಸ್ವಾಗತ. ಶಿಕ್ಷಕರ ನೇಮಕಾತಿಗೆ ಸರ್ಕಾರದಿಂದ 15,000 ಹುದ್ದೆಗಳಿಗೆ ಡ್ರಾಫ್ಟ್ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಇನ್ನೇನು 15 ದಿನಗಳ ನಂತರ ಆಕ್ಷೇಪಣೆಗಳನ್ನ ನೋಡ್ಬಿಟ್ಟು ಅದೇ ಡ್ರಾಫ್ಟ್ ಅನ್ನ ಅಂತಿಮಗೊಳಿಸಲಾಗುತ್ತೆ. ಯಾರ್ಯಾರು ಪ್ರಾಥಮಿಕ ಶಾಲಾ ಶಿಕ್ಷಕರು, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಅ ಅರ್ಹತೆಯನ್ನ ಹೊಂದಿದ್ದೀರೋ, ಮತ್ತೆ ಟಿಇಟಿಯನ್ನ ಪಾಸ್ ಮಾಡ್ಕೊಂಡಿರೋ ನೀವೆಲ್ಲರೂ ಸಹ ಇವತ್ತು ಶಿಕ್ಷಕರ ಹುದ್ದೆಗೆ ಇಂದಿನಿಂದಲೇ ತಯಾರಿ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಶಿಕ್ಷಕ ಹುದ್ದೆಗೆ ನೀಡಿರುವಂತಹ ಒಟ್ಟಾರೆ ಪಠ್ಯಕ್ರಮವನ್ನ ಚರ್ಚೆ ಮಾಡೋಣ. ಈ ಪಠ್ಯಕ್ರಮದ ಕುರಿತು ಸಂಪೂರ್ಣವಾದ ವಿಶ್ಲೇಷಣೆಯನ್ನ ಮಾಡೋಣ. ಯಾರಾದ್ರೂ ಇದ್ರ ಬಗ್ಗೆ ಡೌಟ್ಸ್ ಇದ್ರೆ, ಏನಾದ್ರು ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಮತ್ತು ಅದೇ ರೀತಿ ಈ ಕರುನಾಡು ಜಾಬ್ ಅಲರ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ಲಿಕ್ಕೆ ನೀವೆಲ್ಲರೂ ಸಹ ಪ್ರೋತ್ಸಾಹ ನೀಡಬೇಕಾಗಿ ಕೇಳ್ಕೊಳ್ತೇನೆ. ಬನ್ನಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಟ್ಟಿರುವಂತಹ ಒಟ್ಟಾರೆ ಪಠ್ಯಕ್ರಮವನ್ನ ನೋಡೋಣ. ಒಂದಿಷ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರಿರ್ಬೋದು, ಪ್ರೌಢಶಾಲಾ ಶಿಕ್ಷಕರಿಗಿರ್ಬೋದು, ಒಟ್ಟಾರೆ ಪಠ್ಯಕ್ರಮ ಅನ್ನುವಂತಹದ್ದು ಸಂಪೂರ್ಣ ಬದಲಾವಣೆಗೆ ಒಳಪಟ್ಟಿರುವಂತಹದನ್ನ ನೋಡ್ಬೋದು. ಈ ಪಠ್ಯಕ್ರಮದಲ್ಲಿ ಹೊಸ ವಿಷಯಗಳನ್ನ ಸೇರಿಸಿರುವಂತಹದ್ದು ಮತ್ತು ಹೆಚ್ಚು ಅಂಕಗಳಿಗೆ ಮಾದರಿಯಾಗಿ ನೀಡಿರುವಂತಹದ್ದು ವಸ್ತುನಿಷ್ಠ ಮತ್ತು ವಿವರಣಾತ್ಮಕ ಮಾದರಿ, ಇವೆರಡೂ ಮಾದರಿಗಳಲ್ಲಿ ಪರೀಕ್ಷೆಯನ್ನ ನಡೆಸಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಪರೀಕ್ಷೆಯ ಒಟ್ಟಾರೆ ಪಠ್ಯಕ್ರಮವನ್ನ ಚರ್ಚೆ ಮಾಡೋಣ. ಮೊದಲಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಪಠ್ಯಕ್ರಮವನ್ನು ನೋಡೋಣ. 150 ಅಂಕಗಳಿಗೆ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನ ಇಟ್ಟಿರುವಂತಹದ್ದು ನೋಡಬಹುದು. ಅದರಲ್ಲಿ ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳಲ್ಲಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ. ಈ ಹಿನ್ನೆಲೆಯಲ್ಲಿ ಒಟ್ಟು 150 ಅಂಕಗಳಿಗೆ ಈ ಸಾಮಾನ್ಯ ಜ್ಞಾನ ಪತ್ರಿಕೆ ಅನ್ನುವಂಥದ್ದಿರುತ್ತೆ. ನೀವಿಷ್ಟೂ ವಿಷಯಗಳನ್ನ ಸಪರೇಟ್ ಪ್ರತ್ಯೇಕವಾಗಿ ಓದ್ಕೊಂಡು ಪರೀಕ್ಷೆಯನ್ನ ಎದುರಿಸಬೇಕಾಗಿರುತ್ತೆ. ನಿರ್ದಿಷ್ಟವಾಗಿ ಸಿಗುವಂತಹ ಒಟ್ಟಾರೆ ಪಠ್ಯಕ್ರಮಗಳನ್ನ ನೀವು ಹುಡುಕೊಂಡು ಯಾವ್ಯಾವ ಪುಸ್ತಕಗಳಲ್ಲಿ ಸರಿಯಾದ ವಿಷಯ ಇದೆ ಎನ್ನುವಂತಹದನ್ನು ನೋಡ್ಕೊಂಡು ಪರೀಕ್ಷೆಯನ್ನ ಎದುರಿಸಬೇಕಾಗುತ್ತೆ. ನಂತರ ಪತ್ರಿಕೆ 2 ಅನ್ನ ನೋಡೋಣ. ನಿರ್ದಿಷ್ಟ ಪತ್ರಿಕೆ ಅನ್ನುವಂತಹದ್ದು, ಇದರಲ್ಲಿ 50 ಅಂಕಗಳು ವಸ್ತುನಿಷ್ಠ ಮಾದರಿಯನ್ನ ಒಳಗೊಂಡಿದ್ರೆ, 100 ಅಂಕಗಳು ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಮಾದರಿ ಪರೀಕ್ಷೆಯನ್ನ ಒಳಗೊಂಡಿರುತ್ತೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 50 ಅಂಕಗಳಲ್ಲಿ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ ಇವು 50 ಅಂಕಗಳಲ್ಲಿ OMR ಶೀಟ್ ಮುಖಾಂತರ ವಸ್ತುನಿಷ್ಠ ಮಾದರಿಯಲ್ಲಿ ಉತ್ತರಿಸಬೇಕಾಗಿರುತ್ತೆ. ನಂತರ ಅದೇ ವಿಷಯಗಳನ್ನ ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ವಿವರಣಾತ್ಮಕ ಪರೀಕ್ಷೆ 100 ಅಂಕಗಳಿಗೆ ಅಂದ್ರೆ ಬರವಣಿಗೆ ರೂಪದಲ್ಲಿ ವಿವರಣಾತ್ಮಕವಾಗಿ ಉತ್ತರಿಸಬೇಕಾಗಿರುತ್ತೆ. ನಂತರ ಭಾಷಾ ಪ್ರಾವೀಣ್ಯತೆ, ಹಿಂದೆ ನೋಡೋದಿದ್ರೆ GPSTR ರಲ್ಲಿ ಭಾಷಾ ಪ್ರಾವೀಣ್ಯತೆಗೆ ಕನ್ನಡ ಭಾಷೆಯನ್ನ ಒಂದನ್ನ ಮಾತ್ರ ನಿಗದಿ ಮಾಡಲಾಗಿತ್ತು, ಒಟ್ಟು 100 ಅಂಕಗಳಿಗೆ. ಇವತ್ತು ಈಗಿನ ಪರೀಕ್ಷೆಯನ್ನ ನೋಡೋದಿದ್ರೆ ಇದರಲ್ಲಿ ಇಂಗ್ಲಿಷ್ ಭಾಷೆಯನ್ನು ಸೇರಿಸಲಾಗಿದೆ. ಒಟ್ಟು ಪ್ರತ್ಯೇಕಗೊಳಿಸಿ 150 ಅಂಕಗಳು ಕನ್ನಡ ಭಾಷೆಗೆ, ಇನ್ನು 50 ಅಂಕಗಳು ಇಂಗ್ಲಿಷ್ ಭಾಷೆಗೆ ನಿಗದಿ ಮಾಡಲಾಗಿದೆ. ಒಟ್ಟಾರೆ ಪ್ರಾಥಮಿಕ ಶಾಲಾ ಪರೀಕ್ಷೆಯನ್ನ ಬರೆಯುವಂತಹ ಅಭ್ಯರ್ಥಿ 3 ಪತ್ರಿಕೆಗಳು, ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ, ಪತ್ರಿಕೆ 3 ಭಾಷಾ ಪ್ರಾವೀಣ್ಯತೆ. ಒಟ್ಟಾರೆ ಒಬ್ಬ ಅಭ್ಯರ್ಥಿ ಇಲ್ಲಿ 400 ಅಂಕಗಳಿಗೆ ಒಂದು ಪರೀಕ್ಷೆಯನ್ನ ಬರಿಬೇಕಾಗಿರುತ್ತೆ ಅನ್ನುವಂತಹದ್ದು ಇಲ್ಲಿ ಬಹುಮುಖ್ಯವಾದಂತಹದ್ದು. ಇದೊಂದು KS ಮಾದರಿಯಲ್ಲಿ ಪರೀಕ್ಷೆ ಅಂತ ನಾವು ಇದನ್ನ ಹೋಲಿಸಬಹುದು. ಆ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಪತ್ರಿಕೆಗಳು, ಇಲ್ಲಿ ಕೊಟ್ಟಿರುವಂತಹ ವಿಷಯಗಳನ್ನು ನೋಡಿದ್ರೆ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗುವಂತವನು KS ಮಾದರಿಯ ಪರೀಕ್ಷೆಯನ್ನ ಎದುರಿಸಬೇಕಾಗಿರುವಂತಹದ್ದು. ಮತ್ತೆ ಇಂತಹ ಶಿಕ್ಷಕ ಹುದ್ದೆಗೆ ಆಯ್ಕೆ ಆಗೋದಕ್ಕೆ ಸಮಗ್ರವಾದ ಓದು ಬೇಕು ಮತ್ತು ಉತ್ತಮವಾದಂತಹ ಶಿಕ್ಷಕನಾಗಿ ಆಯ್ಕೆ ಆಗ್ಲಿಕ್ಕೆ ಈ ಪಠ್ಯಕ್ರಮವನ್ನ ಸರ್ಕಾರ ರೂಪಿಸಿರುವಂತಹದನ್ನ ನಾವು ನೋಡಬಹುದು. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ CETಗೆ ಹೆಚ್ಚು ಅಂಕಗಳನ್ನ ಮಾನದಂಡ ಆಗಿ ಮಾಡಿರೋದ್ರಿಂದ CETಯಲ್ಲಿ ನೀವು ಹೆಚ್ಚು ಅಂಕಗಳನ್ನ ಗಳಿಸಿದ್ರೆ ಮಾತ್ರ ಆಯ್ಕೆ ಆಗ್ಲಿಕ್ಕಾಗುತ್ತೆ. ನೀವು ಪಡೆದಂತಹ ಪದವಿ ಅಂಕಗಳು, B.Ed ಅಂಕಗಳು ಯಾವು ಸಹ ಪರಿಗಣನೆಗೆ ಬರುತ್ತೆ, ಆದ್ರೆ ಹೆಚ್ಚು ಪರಿಗಣನೆಗೆ ಬರೋದಿಲ್ಲ. ನೀವು CETಯಲ್ಲಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡ್ರೆ 400ಕ್ಕೆ 350, 360 ಅಂಕಗಳನ್ನ ಪಡ್ಕೊಂಡ್ರೆ ನೀವು ಆಯ್ಕೆ ಆಗುವಂತಹ ಸಂಭವನೀಯತೆ ಹೆಚ್ಚಾಗಿರುತ್ತೆ ಅನ್ನುವಂತಹದ್ದು. ನಂತರ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆಗೆ ಯಾವೆಲ್ಲ ವಿಷಯಗಳನ್ನ ನಿಗದಿ ಮಾಡಲಾಗಿದೆ ಎನ್ನುವಂತಹದ್ದು. ಒಂದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಯಾವ್ದನ್ನು ಕೇಳ್ತಾರೆ ಅಂದ್ರೆ, ಭಾಷೆಯ ಬಳಕೆ, ಗ್ರಹಿಕೆ, ಶಬ್ದಕೋಶ ಮತ್ತು ಬರವಣಿಗೆ ಕೌಶಲ್ಯಗಳನ್ನು ಒಳಗೊಂಡಂತೆ ನಿಗದಿಪಡಿಸಿದ ಬೋಧನಾ ಮಾಧ್ಯಮಗಳ ಮೂಲಕ ಬೋಧಿಸಲು ಅಭ್ಯರ್ಥಿಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನ ನೋಡುವಂತಹದ್ದು ಅನ್ನುವಂತಹದ್ದು. ಇಷ್ಟು ವಿಷಯಗಳ ಹಿನ್ನೆಲೆಯಲ್ಲಿ ಭಾಷಾ ಪ್ರಾವೀಣ್ಯತೆ ಬಗ್ಗೆ ಪರೀಕ್ಷೆಯನ್ನ ಕೇಳಲಾಗುತ್ತೆ ಮತ್ತು ಅದಕ್ಕೆ ಕಟ್ ಆಫ್ ಅಂಕಗಳನ್ನು ಸಹ ನಿಗದಿ ಮಾಡಿರ್ತಾರೆ. ಇಷ್ಟೇ ಅಂಕಗಳನ್ನ ತೆಗಿಬೇಕು ಅನ್ನುವಂತಹದನ್ನ, ಎಲಿಜಿಬಲ್ ಸ್ಕೋರ್ ಅನ್ನುವಂತಹದನ್ನ ನಿಗದಿ ಮಾಡಲಾಗುತ್ತೆ. ಅಷ್ಟು ಅಂಕಗಳನ್ನ ತೆಗಿಲೇಬೇಕಾಗುತ್ತೆ. ನಂತರ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2, ಇಲ್ಲಿಯವರೆಗೂ ಅಧಿಸೂಚನೆಯನ್ನ ಮಾಡದೇ ಇರುವಂತಹ ಹುದ್ದೆಗೂ ಸಹ ಒಂದಿಷ್ಟು ಪಠ್ಯಕ್ರಮವನ್ನು ನಿಗದಿ ಮಾಡಲಾಗಿದೆ. ಯಾರ್ಯಾರು DPEd ಮತ್ತು BPEd ಅನ್ನ ಮಾಡ್ಕೊಂಡಿದೀರೋ ಇವರಿಗೆ ಇದು ಹೆಚ್ಚು ಅವಕಾಶ ಆಗ್ತದೆ. ಇಲ್ಲಿ ಸಾಮಾನ್ಯ ಜ್ಞಾನ ಪತ್ರಿಕೆ
150 ಅಂಕಗಳಿಗೆ ಈಗಾಗಲೇ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮೇಲಿರುವಂತಹ ಅಷ್ಟು ವಿಷಯಗಳನ್ನು ಇಟ್ಟಿರುವಂತಹದ್ದು ಸಾಮಾನ್ಯ ಜ್ಞಾನ, ಬಾಲಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ ಇಷ್ಟು ವಿಷಯಗಳನ್ನ ಕೊಟ್ಟಿರುವಂತಹದನ್ನ ನೋಡ್ಬೋದು. ನಂತರ ನಿರ್ದಿಷ್ಟ ಪತ್ರಿಕೆ ಇವರಿಗೂ ಸಹ ದೈಹಿಕ ಶಿಕ್ಷಣದ ವಿಷಯ ಕುರಿತು ನಿರ್ದಿಷ್ಟ ಪತ್ರಿಕೆ. ಅದರಲ್ಲಿ 50 ಅಂಕಗಳು ವಸ್ತುನಿಷ್ಠ ಮಾದರಿ, 100 ಅಂಕಗಳು ವಿವರಣಾತ್ಮಕ ಮಾದರಿ. ಇನ್ನೊಂದು ವಿಷಯ ಜ್ಞಾನ ದೈಹಿಕ ಶಿಕ್ಷಣ, ಇದು ವಿವರಣಾತ್ಮಕ ಮಾದರಿ. 150 ಅಂಕಗಳಿಗೆ ಇವರು ಸಹ ನಿರ್ದಿಷ್ಟ ಪತ್ರಿಕೆ ಕೊಟ್ಟಿರುವಂತಹದ್ದು. ಪತ್ರಿಕಾ 3 ಭಾಷಾ ಪ್ರಾವೀಣ್ಯತೆ, ಕನ್ನಡ ಭಾಷೆ 50 ಮತ್ತು ಇಂಗ್ಲಿಷ್ ಭಾಷೆ 50. ಇವರು ಸಹ 400 ಅಂಕಗಳಿಗೆ ಪರೀಕ್ಷೆಯನ್ನ ಬರಿಬೇಕಾಗುತ್ತೆ ದೈಹಿಕ ಶಿಕ್ಷಣ ಶಿಕ್ಷಕರು. ನಂತರ ಬಹುಮುಖ್ಯವಾಗಿರುವಂತಹದ್ದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPSTR. ಈ ಹಿಂದೆ GPSTR ಬರೆಯುವಂತಹವರು ಈ ಮಾದರಿಯ ಪರೀಕ್ಷೆಯನ್ನ ಎಲ್ಲರೂ ಸಹ ಎದುರಿಸಿದ್ದಾರೆ. ಆದ್ರೆ ಒಂದಿಷ್ಟು ಸ್ವಲ್ಪ ಕೊಂಚ ಬದಲಾವಣೆಯನ್ನ ಮಾಡಿರುವಂತಹದ್ದು ನೋಡ್ಬೋದು. ಅದು ಯಾವುದ್ರಲ್ಲಿ ಅಂದ್ರೆ ಕೊಂಗಡ ಭಾಷಾ ಪತ್ರಿಕೆ, ಭಾಷಾ ಪ್ರಾವೀಣ್ಯತೆ ಪರೀಕ್ಷೆಯಲ್ಲಿ ಒಂದು ಬದಲಾವಣೆ. ಇನ್ನೆಲ್ಲವೂ ಸಹ ಸಾಮಾನ್ಯವಾಗಿ ಒಂದೇ ರೀತಿ ಇರುವಂತಹದನ್ನ ನೋಡ್ಬೋದು. ಇವರಿಗೂ ಸಹ 150 ಅಂಕಗಳಿಗೆ ಸಾಮಾನ್ಯ ಜ್ಞಾನ ಪತ್ರಿಕೆ ಇಡಲಾಗಿದೆ. ಇಲ್ಲಿ ಬಹುಮುಖ್ಯವಾಗಿ ಒಂದಿಷ್ಟು ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಇಲ್ಲಿಗೂ ಬದಲಾವಣೆ ಇದೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್‌ಗೆ ಹೆಚ್ಚು ಒತ್ತನ್ನ ಕೊಡಲಾಗಿದೆ. ಸಾಮಾನ್ಯ ಜ್ಞಾನಕ್ಕೆ ಪ್ರಚಲಿತ ವಿದ್ಯಮಾನಗಳು ಮತ್ತೆ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ ಇಷ್ಟು ವಿಷಯಗಳನ್ನ ಇಲ್ಲಿ 150 ಅಂಕಗಳಿಗೆ ಪರಿಗಣಿಸಲಾಗಿದೆ. ಆ ನಿರ್ದಿಷ್ಟ ಪತ್ರಿಕೆಯನ್ನು ನೋಡೋದಾದ್ರೆ ಇವರಿಗೂ ಸಹ 50 ಅಂಕಗಳು ವಸ್ತುನಿಷ್ಠ ಮಾದರಿ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. ವಿವರಣಾತ್ಮಕ ಮಾದರಿಗೆ 100 ಅಂಕಗಳು ಇರುತ್ತದೆ. ಪತ್ರಿಕೆ 2 ಇದು ಇಂಗ್ಲಿಷ್ ಭಾಷಾ ಶಿಕ್ಷಕರಿಗೆ ಇಟ್ಟಿರುವಂತಹದ್ದು. ಅವರಿಗೂ ಸಹ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಾಗ 50 ಅಂಕಗಳು ವಸ್ತುನಿಷ್ಠ ಮಾದರಿ, 100 ಅಂಕಗಳು ವಿವರಣಾತ್ಮಕ ಮಾದರಿಯಲ್ಲಿ ಕೊಟ್ಟಿರುವಂತಹದ್ದು. ಅದೇ ರೀತಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೂ ಸಹ 50 ಅಂಕಗಳು ವಸ್ತುನಿಷ್ಠ ಮಾದರಿ, 100 ಅಂಕಗಳು ವಿವರಣಾತ್ಮಕ ಮಾದರಿ ಪರೀಕ್ಷೆ. ಸಮಾಜ ವಿಜ್ಞಾನ ಶಿಕ್ಷಕರಿಗೂ ಸಹ 50 ಅಂಕಗಳು ವಸ್ತುನಿಷ್ಠ ಮಾದರಿಯಾಗಿರುತ್ತೆ. ಅದನ್ನ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ ಹಿನ್ನೆಲೆಯಲ್ಲಿ 50 ಅಂಕಗಳು. ಅದೇ ಮಾದರಿಯ ವಿಷಯದಲ್ಲಿ 100 ಅಂಕಗಳಿಗೆ ವಿವರಣಾತ್ಮಕ ಮಾದರಿ ಪರೀಕ್ಷೆಯನ್ನ ಬರಿಬೇಕಾಗುತ್ತೆ ಅನ್ನುವಂತಹದ್ದು. ಇನ್ನೊಂದು GPT ಜೀವ ವಿಜ್ಞಾನ ಶಿಕ್ಷಕರು 50 ಅಂಕಗಳು ಇವರಿಗೂ ಸಹ ಏನಾಗಿದೆ ಅಂದ್ರೆ ವಸ್ತುನಿಷ್ಠ ಮಾದರಿಯನ್ನ ಕೇಳಲಾಗುತ್ತೆ. ರಸಾಯನಶಾಸ್ತ್ರ, ಜೀವ ವಿಜ್ಞಾನದ ವಿಷಯದ ಬಗ್ಗೆ. ಮತ್ತೆ 100 ಅಂಕಗಳಿಗೆ ಅದೇ ವಿಷಯದಲ್ಲಿ ವಿವರಣಾತ್ಮಕ ಮಾದರಿ, ರಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನದ ಕುರಿತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನುವಂತಹದ್ದು. ಈಗೇನು ಹುದ್ದೆಗಳನ್ನ ಕಾಲ್ ಮಾಡಿದರೋ ಯಾರು ಭಾಷಾ ಶಿಕ್ಷಕರು ಇಂಗ್ಲಿಷ್, ಅದೇ ರೀತಿ ಇನ್ನೊಂದು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, GPT ಜೀವ ವಿಜ್ಞಾನ ಶಿಕ್ಷಕರು ಇವರೆಲ್ಲರಿಗೂ ಸಹ ಮತ್ತೆ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಇರ್ತದೆ. ಈ ಹಿಂದೆ ಇದೇ GPSTR ಪರೀಕ್ಷೆಗೆ 100 ಅಂಕಗಳಿಗೆ ಕನ್ನಡ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆಯನ್ನ ಮಾಡಲಾಗಿತ್ತು. ಬದಲಾದ ಸನ್ನಿವೇಶದಲ್ಲಿ 50 ಅಂಕಗಳಿಗೆ ವಿಭಾಗ ಮಾಡಲಾಗಿದೆ. ಮೊದಲನೇ ಕನ್ನಡ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಕನ್ನಡಕ್ಕಾಗಿರ್ತದೆ, ಅದು 50 ಅಂಕಗಳು. ಎರಡನೇ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ, ಅದು 50 ಅಂಕಗಳಾಗಿರ್ತದೆ. ಇಲ್ಲೂ ಸಹ ಈ ಪರೀಕ್ಷೆಗೆ ಎಲಿಜಿಬಲ್ ಅಂಕಗಳನ್ನ ಇಡಲಾಗುತ್ತೆ. ಎಲ್ಲರೂ ಸಹ ಸೂಕ್ಷ್ಮವಾಗಿ ಕಡ್ಡಾಯವಾಗಿ ಓದ್ಕೊಂಡು ಪರೀಕ್ಷೆಯನ್ನು ಬರೆಯಲಾಗುತ್ತೆ. ಇಲ್ಲಿ ಎಲಿಜಿಬಲ್ ಆಗದಲ್ಲಿ ಇಲ್ಲಿ ನೀವು ಸಂಪೂರ್ಣ ಮಾರ್ಕ್ಸ್ ಅನ್ನು ತೆಗೆದುಕೊಂಡಿದ್ರು ಸಹ ನೀವು ಪರೀಕ್ಷೆಗೆ ಅರ್ಹರಾಗುವುದಿಲ್ಲ. ಹಾಗಾಗಿ 3 ಪತ್ರಿಕೆಗಳಲ್ಲಿ ಸಾಮಾನ್ಯ ಜ್ಞಾನ ಪತ್ರಿಕೆ, ನಿರ್ದಿಷ್ಟ ಪತ್ರಿಕೆ ಮತ್ತು ಭಾಷಾ ಪ್ರಾವೀಣ್ಯತೆ ಪರೀಕ್ಷೆಗೆ ಎಲ್ಲದರಲ್ಲೂ ಸಹ ನೀವು ಪ್ರಾವೀಣ್ಯತೆಯನ್ನು ಪಡ್ಕೊಬೇಕು. ನೀವು GPSTR ಪರೀಕ್ಷೆಯನ್ನ ಬರೆಯುವಂತವರಿಗೂ ಎಲ್ಲರಿಗೂ ಸಹ 400 ಅಂಕಗಳಿಗೆ ಪರೀಕ್ಷೆಯನ್ನ ಮಾಡಲಾಗುತ್ತೆ. 400 ಅಂಕಗಳಿಗೆ ನೀವು ಉತ್ತಮ ಅಂಕಗಳನ್ನ ಪಡ್ಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಸಹ ಪ್ರಯತ್ನವನ್ನ ಮಾಡಬೇಕು. ನಂತರ ಗಣಕಯಂತ್ರ ವಿಜ್ಞಾನ ಶಿಕ್ಷಕರು, ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರು, ಇದು ಹೊಸದಾಗಿ ನೇಮಕಾತಿಯನ್ನ ಮಾಡ್ತಿರುವಂತಹದ್ದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ. ಇವರಿಗೂ ಸಹ ಒಂದಿಷ್ಟು ಪಠ್ಯಕ್ರಮವನ್ನ ನಿಗದಿ ಮಾಡಲಾಗಿದೆ. ಈಗಾಗಲೇ ಹೇಳಿರುವಂತೆ 150 ಅಂಕಗಳಿಗೆ ಸಾಮಾನ್ಯ ಜ್ಞಾನ ಪತ್ರಿಕೆ ಇರುವಂತಹದ್ದು. ನಿರ್ದಿಷ್ಟ ಪತ್ರಿಕೆಯಲ್ಲಿ ಅವರಿಗೂ ಸಹ 50 ಅಂಕಗಳು ವಸ್ತುನಿಷ್ಠ ಮಾದರಿ, 100 ಅಂಕಗಳು ವಿವರಣಾತ್ಮಕ ಮಾದರಿ. ಅದರಲ್ಲಿ ಗಣಕಯಂತ್ರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ 50 ವಸ್ತುನಿಷ್ಠ ಮಾದರಿ ಆದ್ರೆ ಇನ್ನು ಅದೇ ವಿಷಯದಲ್ಲಿ 100 ಅಂಕಗಳಿಗೆ ವಿವರಣಾತ್ಮಕ ಮಾದರಿ. ಇವರಿಗೂ ಸಹ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಇರುವಂತಹದನ್ನ ನೋಡಬಹುದು. ಇವರಿಗೂ ಸಹ ಒಟ್ಟು 400 ಅಂಕಗಳಿಗೆ ಪರೀಕ್ಷೆಯನ್ನ ಮಾಡಲಾಗುತ್ತೆ ಎನ್ನುವಂತಹದ್ದು. ಇನ್ನೊಂದು ಬಹುಮುಖ್ಯವಾಗಿ ಪ್ರೌಢಶಾಲಾ ಸಹ ಶಿಕ್ಷಕರು. ಪ್ರೌಢಶಾಲಾ ಸಹ ಶಿಕ್ಷಕರಲ್ಲಿ ಹಿಂದೆ ಇದ್ದಂತಹ ಪರೀಕ್ಷಾ ನೇಮಕಾತಿ 100 ಅಂಕಗಳಿಗೆ ಸಾಮಾನ್ಯ ಜ್ಞಾನ ಇತ್ತು, 100 ಅಂಕಗಳಿಗೆ ನಿರ್ದಿಷ್ಟ ಪತ್ರಿಕೆ ಇರ್ತಿತ್ತು. ಆದ್ರೆ ಬದಲಾದ ಸನ್ನಿವೇಶದಲ್ಲಿ ಅಧಿಸೂಚನೆಯಲ್ಲಿ ಪಠ್ಯಕ್ರಮವನ್ನು ಸಾಕಷ್ಟು ಬದಲಾವಣೆ ಮಾಡಲಾಗಿದೆ. ಇವರಿಗೂ ಸಹ 3 ಪತ್ರಿಕೆಗಳನ್ನ ಅಳವಡಿಸಲಾಗಿದೆ. ಈ 3 ಪತ್ರಿಕೆಗಳಲ್ಲೂ
ಯಾವ ರೀತಿಯಾಗಿ GPST ಪರೀಕ್ಷೆಯನ್ನು ಬರೀತಾ ಇದ್ರು ಅದೇ ರೀತಿ ಇದರಲ್ಲೂ ಬರೆಯುವಂತಹ ಅವಕಾಶಗಳನ್ನ ಕಲ್ಪಿಸಿಕೊಡ್ಲಾಗಿದೆ. ನೋಡೋಣ ಬನ್ನಿ. 150 ಅಂಕಗಳಿಗೆ ಏನಾಗಿದೆ, ಸಾಮಾನ್ಯ ಜ್ಞಾನ ಪತ್ರಿಕೆ ವಸ್ತುನಿಷ್ಠ ಮಾದರಿಯಲ್ಲಿ ಬರಿಬೇಕಾಗುತ್ತೆ. ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ, ಸಾಕ್ಷರತೆ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಇಷ್ಟು ವಿಷಯಗಳಿಗೂ ಮೊದಲನೇ 150 ಅಂಕಗಳಿಗೆ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಆಯ್ಕೆ ಆಗ್ಬೇಕಾಗತ್ತೆ. ಆಯ್ಕೆ ಆಗೋದಕ್ಕೆ ಪರೀಕ್ಷೆ ಎದುರಿಸಬೇಕಾಗುತ್ತೆ. ಪತ್ರಿಕೆ 2 ಅಲ್ಲಿ ನೋಡೋದಿದ್ರೆ 50 ಅಂಕಗಳು ವಸ್ತುನಿಷ್ಠ ಮಾದರಿ ಮತ್ತೆ 100 ಅಂಕಗಳು ವಿಷಯ ಮಾದರಿ. ಈಗ ಕನ್ನಡ ಭಾಷಾ ಶಿಕ್ಷಕರಂತ ತೆಗೆದುಕೊಳ್ಳೋಣ. ಪ್ರೌಢಶಾಲಾ ಹಂತದಲ್ಲಿ 3 ಭಾಷಾ ಶಿಕ್ಷಕರನ್ನು ನೋಡ್ಬೋದು, ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಭಾಷಾ ಶಿಕ್ಷಕರು. ಅದೇ ರೀತಿ ಇಲ್ಲಿ ಕನ್ನಡ ಭಾಷಾ ಶಿಕ್ಷಕರಿಗೆ ಪ್ರತ್ಯೇಕವಾಗಿ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಈ ಕನ್ನಡ ಭಾಷಾ ಶಿಕ್ಷಕರನ್ನ ನೋಡೋದಿದ್ರೆ ಅವರಿಗೂ 50 ಅಂಕಗಳು ವಸ್ತುನಿಷ್ಠ ಮಾದರಿಗಳು ಮತ್ತೆ 100 ಅಂಕಗಳು ವಿವರಣಾತ್ಮಕ ಮಾದರಿ. ಇಲ್ಲಿ ವಿಷಯವನ್ನ ನೋಡೋದಿದ್ರೆ ಈಗ ಭಾಷಾ ಶಿಕ್ಷಕರು ಅಂತಿದ್ದಾಗ ಕನ್ನಡ ಸಾಹಿತ್ಯ ಚರಿತ್ರೆ ಇರ್ಬೋದು, ಮಧ್ಯಕಾಲೀನ ಕನ್ನಡ ಸಾಹಿತ್ಯ, ಆಧುನಿಕ ಕನ್ನಡ ಸಾಹಿತ್ಯ, ನಂತರ ಕನ್ನಡ ಮತ್ತು ವ್ಯಾಕರಣ, ಭಾಷೆ, ಛಂದಸ್ಸು, ಕಾವ್ಯಮೀಮಾಂಸೆ ಈ ವಿಷಯಗಳ ಹಿನ್ನೆಲೆಯಲ್ಲಿ 150 ಅಂಕಗಳಿಗೆ ಪರೀಕ್ಷೆಯನ್ನ ಮಾಡಲಾಗುತ್ತೆ ಸಾಹಿತ್ಯದ ಹಿನ್ನೆಲೆಯಲ್ಲಿ. ನಂತರ ಭಾಷಾ ಶಿಕ್ಷಕರ ಹುದ್ದೆಗಳು ಇಂಗ್ಲಿಷ್ ಅನ್ನು ನೋಡೋದಿದ್ರೆ ಅವರಿಗೂ 50 ಅಂಕಗಳು ವಸ್ತುನಿಷ್ಠ, 100 ಅಂಕಗಳು ವಿವರಣಾತ್ಮಕ. ಮತ್ತು ಇಂಗ್ಲಿಷ್ ಸಾಹಿತ್ಯದ ಹಿನ್ನೆಲೆಯಲ್ಲಿ ಅಥವಾ ಇಂಗ್ಲಿಷ್ ಗ್ರಾಮರ್ ಇರ್ಬೋದು, ಅಲ್ಲಿನ ಸಾಹಿತ್ಯದ ಹಲವಾರು ಹಿನ್ನೆಲೆಯಲ್ಲಿ ಇದು ಪರೀಕ್ಷೆಯನ್ನ ಮಾಡಲಾಗುತ್ತೆ. ನಂತರ CBZ ವಿಷಯದವರಿಗೆ 50 ರಸಾಯನಶಾಸ್ತ್ರ, ಜೀವ ವಿಜ್ಞಾನ ಹಿನ್ನೆಲೆಯಲ್ಲಿ 50 ಅಬ್ಜೆಕ್ಟಿವ್ ಟೈಪ್ಸ್. ನಂತರ ಅದೇ ವಿಷಯದ ಹಿನ್ನೆಲೆಯಲ್ಲಿ 100 ಅಂಕಗಳು ವಿವರಣಾತ್ಮಕ ಮಾದರಿ. ಇನ್ನೊಂದು ಕಲಾ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರಿರ್ತಾರಲ್ಲ ಅವ್ರಿಗೆ ಕೇಳಿರುವಂತಹದ್ದು, ಅವರಿಗೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರದ ಹಿನ್ನೆಲೆಯಲ್ಲಿ 50 ಅಂಕಗಳು ಅಬ್ಜೆಕ್ಟಿವ್ ಟೈಪ್ಸ್ ಪ್ರಶ್ನೆಗಳಿದ್ರೆ, ನಂತರ 100 ಅಂಕಗಳಿಗೆ ವಿವರಣಾತ್ಮಕ ಮಾದರಿ ಪರೀಕ್ಷೆಗಳನ್ನ ಕೊಡುವಂತಹದನ್ನ ನಾವು ನೋಡ್ಬೋದು. ಪತ್ರಿಕೆ 3 ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಏನಾಗಿದೆ, ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಅಂತ ಇಲ್ಲಿ ಇಟ್ಟಿದ್ದಾನೆ. ಈ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಈಗಾಗಲೇ ಹೇಳ್ದಂಗೆ ಕನ್ನಡಕ್ಕೆ 50, ಇಂಗ್ಲಿಷ್ಗೆ 50 ಇರುವಂತಹದ್ದು. ಇದು ಹಿಂದೆ ಇದ್ದಂತಹ ಪರೀಕ್ಷಾ ನೇಮಕಾತಿ ಮಾದರಿಯಲ್ಲಿ ಯಾವುದೇ ವಿಷಯಗಳು ಇರ್ಲಿಲ್ಲ. ಈಗ ಹೊಸದಾಗಿ ಇದನ್ನ ಸೇರಿಸಲಾಗಿದೆ. ಇದಕ್ಕೆ ಅಬ್ಜೆಕ್ಷನ್ ಅನ್ನ ಕೆಲವು ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ. ನೋಡ್ಬೇಕು ಸರ್ಕಾರ ಏನನ್ನ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತಹದ್ದು. ಆದ್ರೆ ನೀವು ಈಗಾಗಲೇ ಇಟ್ಟಿರೋದ್ರಿಂದ ಎಲ್ಲಾ ಅಭ್ಯರ್ಥಿಗಳು ಸಹ ಇದನ್ನು ಕಡ್ಡಾಯವಾಗಿ ಓದ್ಕೊಂಡು ಪರೀಕ್ಷೆಗೆ ತಯಾರಿಯನ್ನ ಮಾಡಬೇಕು. ಪ್ರೌಢಶಾಲಾ ಶಿಕ್ಷಕರಿಗೆ ಈಗ ನೋಡಿದ್ರೆ 3 ಪತ್ರಿಕೆಗಳು, ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ, ಪತ್ರಿಕೆ 3 ಭಾಷಾ ಪ್ರಾವೀಣ್ಯತೆ ಅನ್ನುವಂತಹದ್ದು. ಇಷ್ಟು ವಿಷಯಗಳನ್ನ ಸರಿಯಾಗಿ ಸಿಲೆಬಸ್ಗಳನ್ನ ಗಮನಿಸಿ ಅದರಲ್ಲಿ ಕೊಟ್ಟಿರುವಂತಹ ವಿಷಯಗಳ ಹಿನ್ನೆಲೆಯಲ್ಲಿ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡ್ಕೊಬೇಕಾಗುತ್ತೆ. ನಂತರ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಅನ್ನುವಂತಹ ಪ್ರೌಢಶಾಲೆಗಳಲ್ಲಿ ದೈಹಿಕ ಶಿಕ್ಷಣಕರಾಗಿ ಕೆಲಸ ಮಾಡುವಂತಹ ಅಭ್ಯರ್ಥಿಗಳಿಗೆ ಇಟ್ಟಿರುವಂತಹ ಪಠ್ಯಕ್ರಮ. 150 ಅಂಕಗಳಿಗೆ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನ ನೋಡ್ಬೋದು. 150 ಅಂಕಗಳಿಗೆ ಕೊಟ್ಟಿರುವಂತಹದ್ದು. ಅವರಿಗೂ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ, ಸಾಕ್ಷರತೆ ಮತ್ತು ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣದ ವಿಷಯಗಳನ್ನ ಕೊಟ್ಟಿರುವಂತಹದ್ದು. ನಂತರ ಈ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ದೈಹಿಕ ಶಿಕ್ಷಣ ವಿಷಯದ ಕುರಿತು ವಸ್ತುನಿಷ್ಠ ಮಾದರಿ, ಅದೇ ವಿಷಯದ ಕುರಿತು 100 ಅಂಕಗಳಿಗೆ ವಿವರಣಾತ್ಮಕ ಮಾದರಿ. ಭಾಷಾ ಪ್ರಾವೀಣ್ಯತೆಯನ್ನ ನೋಡೋದಿದ್ರೆ ಇವರಿಗೂ ಸಹ ಕನ್ನಡ 50, ಇಂಗ್ಲಿಷ್ಗೆ 50 ವಿಷಯಗಳನ್ನ ಕೊಟ್ಟಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ದೈಹಿಕ ಶಿಕ್ಷಕನಾಗುವಂತವನಿಗೂ ಸಹ 3 ಪತ್ರಿಕೆಗಳನ್ನ ಕೊಟ್ಟಿರುವುದು, ಸಾಮಾನ್ಯ ಜ್ಞಾನ, ನಿರ್ದಿಷ್ಟ ಪತ್ರಿಕೆ ಮತ್ತು ಭಾಷಾ ಪ್ರಾವೀಣ್ಯತೆ. ಒಟ್ಟು 400 ಅಂಕಗಳಿಗೆ ಪರೀಕ್ಷೆಯನ್ನ ಎದುರಿಸಬೇಕಾಗುತ್ತೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿರ್ಬೋದು, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿರ್ಬೋದು, ಪ್ರೌಢಶಾಲಾ ಸಹ ಶಿಕ್ಷಕರಿರ್ಬೋದು, ಇವರೆಲ್ಲರಿಗೂ ಸಹ 400 ಅಂಕಗಳಿಗೆ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಪಠ್ಯಕ್ರಮವನ್ನ ಸೂಕ್ಷ್ಮವಾಗಿ ಎಲ್ಲರೂ ಸಹ ಗಮನಿಸಿ ಪರೀಕ್ಷೆಗೆ ಹಿಂದಿನಿಂದಲೇ ತಯಾರಿಯಾಗಬೇಕು. ಈಗಾಗಲೇ ಇಟ್ಟಿರುವಂತಹ ಪಠ್ಯಕ್ರಮದ ಕುರಿತು ಯಾವುದೇ ಬದಲಾವಣೆಗಳನ್ನ ಮಾಡುವಂತಹ ಸಂಭವನೀಯತೆ ಇಲ್ಲ. ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಸಹ ಈ ಕೊಟ್ಟಿರುವಂತಹ ಸಿಲೆಬಸ್ ಅನ್ನ ಓದ್ಕೊಂಡು ಪರೀಕ್ಷೆಗಳಲ್ಲಿ ತಯಾರಾಗಿ ಒಬ್ಬ ಶಿಕ್ಷಕನಾಗಿ ಆಯ್ಕೆ ಆಗೋದಿಕ್ಕೆ ನೀವೆಲ್ಲರೂ ಸಹ ತಯಾರಿ ನಡೆಸಬೇಕು ಅನ್ನುವಂತಹದ್ದು ಈ ಹಿನ್ನೆಲೆಯಲ್ಲಿ ಈ ಪಠ್ಯಕ್ರಮವನ್ನ ಕುರಿತು ಚರ್ಚೆ ಮಾಡಲಾಗಿದೆ. ಯಾರಿಗಾದ್ರೂ ಈ ವಿಷಯದ ಕುರಿತು ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಅದೇ ರೀತಿ ಕರುನಾಡು ಯೂಟ್ಯೂಬ್ ಚಾನೆಲ್ ಅನ್ನ ಫಾಲೋ ಮಾಡೋದ್ರ ಮುಖಾಂತರ ಹೆಚ್ಚು ವಿಡಿಯೋಗಳನ್ನ ಈ ರೀತಿ ಮಾಡೋದಕ್ಕೆ